ಆಸೆಗೆ ಬಿದ್ದೇನೋ ನನ್ನ ತಮ್ಮನ ಜೀವನ ನಾನೇ ಹಾಳು ಮಾಡಿದೆ. ನಿನ್ನ ಜೀವನನ ಹಂಗಾಗಬಾರ್ದು. ಈಕಿನ ಜೊತೆ ಚಂದಂಗ ಜೀವನ ಮಾಡು. ಪಾಪದ ಕೆಲಸ ಮಾಡಿ ಇನ್ನೊಬ್ರ ಜೀವನ ಹಾಳು ಮಾಡೋದಕ್ಕಿಂತ ಪುಣ್ಯದ ಕೆಲಸ ಮಾಡಿ ನಮ್ಮ ಜೀವನದ ಹಾದಿ ಹುಡ್ಕೊಂಡ್ರಿ. ಹಾಂ, ನಿನಗೊಂದು ಹುಡುಗಿ ಸಿಕ್ಕಂಗ ನನ್ನ ತಮಗೆ ಒಬ್ಬಕ್ಕೆ ಒಳ್ಳೆ ಹುಡುಗಿ ಸಿಕ್ಲಂತಂದ್ರ ಅವನ ಜೀವನ ದಂಡೆಗೆ ಹಾಸ್ತೀನಿ. ಸಿಗ್ತಾಳ್ರಿ. ನಾವು ನೀವು ಮಾಡಿದ ಮೋಸಕ್ಕೆ ಅವನಿಗೆ ಒಳ್ಳೆ ಹುಡುಗಿ ಸಿಗಂಗಿಲ್ಲನ? ನಿನ್ನ ಮಾತಿನಂಗ ನನ್ನ ತಮ್ಮಗೇನ್ರ ಒಂದು ಒಳ್ಳೆ ಹುಡುಗಿ ಸಿಕ್ಲಂತಂದ್ರ ಭಾಳ ಚಲೋ ಆಗತ್ತ. ಅಂದಂಗ ರಾಧಾಗ ಬೆಟ್ಟಾಗಿರನಿ? ಮುಂದೆ ನಿಂತ ಮದುವೆ ಮಾಡಿಸಿದವ್ರು ನೀವು. ನಿಮಗೆ ಭೇಟಿಯಾಗಿ ರಾಧಾಗ ಭೇಟಿ ಆಗ್ಬೇಕಂತ ಮಾಡಿದ್ದೀವಿ. ಬೆಟ್ಟ ಆಗ್ರಿ, ಆಕೆಗೂ ಭಾಳ ಖುಷಿ ಆಗತ್ತ. ಅಂದಂಗ ನಿನ್ನ ಹೆಸರೇನುವಾ? ಅಶ್ವಿನಿ ರೀ. ಚಂದ ಐತವ ಹೆಸರ. ಹಾಂ, ಈಕಿನ ಕರ್ಕೊಂಡ ರಾಧಾಗ ಬೆಟ್ಟಾಗ. ಇದು ಇನ್ನೊಬ್ರಿಗೆ ಭೇಟಿ ಆಗೋದೈತಿ, ಹೋಗೋಣ? ನಾವು ಬರ್ತೀವ್ರಿ. ಯಾರೆಷ್ಟೇ ಕಾಡಿದ್ರು ನಿನಗ್ ಚಲೋ ಆಗೋ ಹೊತ್ನ್ಯಾಗ ಚಲೋ ಆಗುದ. ಜೀವನ ಐತ್ರಿ, ಕಷ್ಟನೂ ಅನ್ಭವಿಸ್ಬೇಕಾಗ್ತದ, ಸುಖನೂ ಅನ್ಭವಿಸ್ಬೇಕಾಗ್ತದ. ಕಷ್ಟ ಸುಖ ಜೊತೆಗೆ ಮಂದಿ ಮಾಡಿದ ಮೋಸನೂ ಅನುಭವಿಸ್ ಬಂದಿನಿ. ನಿನ್ನಷ್ಟು ಧೈರ್ಯ ಮತ್ತಾರಿಗೂ ಇಲ್ಲ ನೋಡವ. ಧೈರ್ಯ ಅನ್ನಕೇನೈತ್ರಿ, ಬದುಕ್ಬೇಕನ್ನೋ ಛಲ ಐತಿ. ಅದ್ರಾಗೂ ನಮ್ಮನ್ನ ಬದುಕಾತಾರಲ್ಲ ಅವ್ರ ಜೊತೆಗೆ ಬದುಕ್ಬೇಕನ್ನೋ ಛಲ ಐತಿ. ನಿನ್ನ ಬದುಕಿಗೆ ಅದ್ ಯಾರ್ಯಾರೋ ಕೊಳ್ಳಿ ಇಟ್ರು, ಕೊಳ್ಳಿ ಹಿಡಿಯೋ ಕೈಗೆ ನಾ ಕೈ ಜೋಡಿಸ್ದಂಗಾತ. ನಿಮಗ್ ಈಗ ಅರ್ಥ ಆತಲ್ಲ, ಆಸೆ ಪಟ್ಟು ನನ್ನ ಜೀವನದ ಜೊತೆಗೆ ಯಾರ್ಯಾರ್ದೋ ಜೀವನ ಹಾಳು ಮಾಡ್ಬಿಟ್ರಿ. ಯಾರ್ಯಾರ್ದಂತ ಯಾಕಂತಿ? ನನ್ನ ಒಳ ಹುಟ್ಟಿದ ತಮ್ಮನ ಜೀವನ ನಾನೇ ನನ್ನ ಕೈಯಾರ ಹಾಳು ಮಾಡ್ದಂಗಾತ. ಸಾಧ್ಯ ಆದ್ರ ಅವ್ರೆಲ್ಲಾರ ಜೀವನಕ್ಕೂ ಒಂದ್ ಅರ್ಥ ಕೊಡ್ರಿ, ನಿಮಗ್ ಪುಣ್ಯನಾರ ತಡ್ದಂಗ ಆಗ್ತೈತಿ. ಮದುವೆನೂ ಮಾಡ್ಕೊಂಡು ಗಂಡನ ಜೊತೆ ಸುಖವಾಗದೇನೆ? ಸಂಪೂರ್ಣ ಸುಖವಾಗದೇನ್ರಿ. ಸುಖದ ಜೀವನ ಸಿರಿ ಸಂಪತ್ನೊಳಗನ ತೇಳಾಡ್ಲಿ. ಗಂಡ ಆದವ ಗಟ್ಟಿಯಾಗಿ ನನ್ನ ಜೊತೆಗೆ ಇರ್ಬೇಕಾದ್ರ ಹೆಂಡತಾಗಿ ಅವನ್ ಪ್ರೀತಿ ಒಳಗ್ ತೇಲಾಡ್ತೇನೆ. ಬದುಕಬೇಕನ್ನೋ ಛಳದಿಂದ ಬದುಕಾಕತ್ತಿ. ನಿನಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ. ಯಾಕ ಏನಾಯ್ತು? ಅತ್ತಿ ಊರಿಗೆ ಹೋಗು ಅಂತ ನನ್ನ ಆತಾಳ. ಯಾರಿಗೆ? ನಂಗ. ಈಗ ಯಾಕಂತ? ಅದೇನೋ ಆಯ್ತಂತಲ್ಲ, ಅತ್ತಿ ಸೊಸಿ ಮಾರಿ ನೋಡ್ಬಾರ್ದು ಅಂತ ಅಂದ. ನೀವು ಮೊದ್ಲೇ ಥರ ಹುಡುಗೆಲ್ಲ ನನ್ನ ಹೆಂಡತಿ ಪದ್ಧತಿ ಪಾಲಿಸಿದ್ರ ಮನಿ ಸೊಸಿ ಅಂತಾರ. ಹೋಗಿ ಏನಾಗತ್ತ ರೀ? ನೀವು ಹಂಗ ಮಾತಾಡ್ತಿರಲ್ಲ, ನಾನು ನಿಮ್ಮನ್ ಬಿಟ್ಟು ಹೆಂಗ್ ಹೋಗ್ಲಿ? ಅಷ್ಟು ಹಚ್ಕೊಂಡೇನ? ಏಯ್, ಹೋಗಾಕೇನು ಆ ಕಡೆ ಹೋಗ್ತೇನ? ಒಂದು ತೊಡೆ ದಿನ ಇರ್ತದ, ಪಾಲಿಸ್ಬೇಕು. ಹೋಗು ಅಂತ ನೀವೇನ ಬಾಯಿ ಮಾತಲ್ಲಿ ಹೇಳ್ತೀರಿ. ನಿಮ್ ಸಂಬಂಧ ಅಪ್ಪನ ಜೊತೆ ಜಗಳ ಮಾಡೀನಿ, ಅಲ್ಲಿಗೆ ಹೆಂಗ್ ಹೋಗ್ಲಿ? ಮಗಳು ಅನ್ನೋ ಮಮಕಾರ ನಿಮ್ಮ ಅಪ್ಪಗಿತ್ತಂದ್ರ ಮನಿ ವರ್ಷಲ್ ತಕ ಹೋದಾಗ ಬಾರ್ವಾ ಅಂತ ಒಳಗೆ ಕರಿತಾನ. ನಮ್ಮ ಮ್ಯಾಗ ಏನಾರ ಸೇಡಿತ್ತಂದ್ರ ಅವ ಏನು ಮಾಡ್ತಾನೆ. ಆದ್ರೆ ಅವನ ಮಾತು ಕೇಳಿ ಸದ್ಯಕ್ಕೆ ನೀ ಅದನ್ನು ಪಾಲಿಸಬೇಕ. ಅಪ್ಪ ನಂಗೆ ಬಾ ಅಂತ ಕರಿಲಿಕ್ಕಂದ್ರ ನಾ ಎಲ್ಲಿಗೆ ಹೋಗ್ಲಿ? ಅತ್ತಿ ಸೊಸಿ ಮಾರಿ ನೋಡಬಾರ್ದು ಅನ್ನೋದೈತಿ, ಗಂಡ ಹೆಂಡತಿ ಮಾರಿ ನೋಡಬಾರ್ದು ಅನ್ನೋದು ಏನ್ರ ಐತೇನ? ಅದೇನಾಯ್ತು, ನಾ ಪಾಲಿಸ್ತೇನೆ. ನೀವು ನನ್ನ ಜೊತೆಗೆ ಇರ್ತೀರಲ್ಲ. ಯಾಕೆ ಬಿಟ್ಟು ಹೋಗೋ ಮಾತು ಮಾತಾಡ್ತೀಯ? ನಿನ್ನ ಸಂಬಂಧ ಇಷ್ಟು ವರ್ಷಕ್ಕಾದವ, ಇನ್ನು ಮುಂದೆ ನಿನ್ನ ಜೋಡಿ ಇರಲ್ಲೇನ? ಇರ್ತೀರನ್ನೋ ಧೈರ್ಯ ಐತಿ, ಆದ್ರ ಮನಸ್ಸು ಕೇಳ್ಬೇಕಲ್ಲ. ಮನಿ ಬಾಗಿಲ್ ತಕ್ಕ ಬಂದು
ಹೊರಗೆ ನಿಂತಿರಲ್ಲ, ಬರ್ರಿ ಒಳಗೆ. ಬರು ಹೋತು ಬಂದಾಗ ಬರ್ತೀನವ. ಮಗ ಸೊಸಿ ಹೆಂಗದಾರ? ಹೊಂದ್ಕೊಂಡದಾರ, ಚಂದ ಅದಾರ. ಗಂಡ ಇಂತಿಬ್ರು ಬಿಟ್ಟಿರ್ಲಾರ್ದಂಗೆ ಅದಾರ. ನಿಮ್ಮನ್ ಹೆಂಗದನವ ಈಗ? ಆಸ್ತಿ ತಗೊಂಡು ಹೋದಾವ, ಇನ್ನೂವರೆಗೂ ನನ್ನ ನೋಡಕ್ ಬಂದಿಲ್ಲ. ನನ್ನ ಬಿಡು, ಮಗಳನ್ನ ನೋಡಕ್ ಬಂದಿಲ್ಲ. ನಿಮ್ಮ ಮಣ್ಣಿನ ತಲೆಗೆ ಏನು ವಿಚಾರ ಐತೆ ಅಂತೇಳಿ ಯಾರಿಗೆ ಗೊತ್ತವ? ನಿಮ್ಮ ಮಗ ಸೊಸಿನ ನಿನ್ನ ಆಸ್ತಿ ಅಂತ ತಿಳ್ಕೊಂಬಿಡ. ಮುಪ್ಪಿನ ಕಾಲಕ್ಕೆ ಒಂದು ರೊಟ್ಟಿ ಬೇಸ್ ಹಾಕಿ ಆಕಿನ ಏನಾದರೂ ನೋಡ್ಕೊಳ್ಳೋ ಮಗನ ಅಲ್ಲ. ಎಲ್ಲಿ ನಿನ್ನ ಸೊಸಿ ಕಾಣವಳಲ್ಲ? ಮಗನ್ ಕರ್ಕೊಂಡು ಗುಡಿಗೆ ಹೋಗ್ಯಾಳ. ಈಗ ಆಷಾಢ ಐತಿ, ತವ್ರ ಮನೆಗೆ ಹೋಗಂದ್ರ ನಾಯಕಂತಾಳ. ಅಷ್ಟು ಬಿಟ್ಟು ಇರ್ಲಾರಷ್ಟು ಪ್ರೀತಿ ನೀವು ನಿಮ್ಮ ಮಗ ಕೊಡ್ತೀರಿ. ಆಕಿ ಜೋಡಿ ನಾ ಮಾತಾಡ್ತೀನಿ. ಅಲ್ರಿ, ಇಲ್ಲಿ ತಕ ಬಂದಿರಿ, ಮನಿ ಬಾಗಿಲೊಳಗೆ ಬರ್ಲಾರ್ದ ಹಂಗ ಹೋಗ್ತಿರಲ್ಲ. ಒಳಗೆ ಬರ್ರಿ, ಸ್ವಲ್ಪ ಚಾಗಿ ಕುಡಿದು ಹೋಗಕಂತ್ರಿ. ಅತ್ತಿ ಸೊಸಿ ಇಬ್ರು ಮನ್ಯಾಗಿದ್ದಾಗ ಬಂದು ಚಾ ಕೊಡೋದಕ್ಕಿನವ. ಆಯ್ತು, ಬರ್ತೀನಿ. ಯಾಕವ ನಿಮ್ಮ ಅಪ್ಪನ ಮನೆಗೆ ಹೋಗಕ ಇಂದ ಮುಂದೆ ಜರಾಕತ್ತಿ ಅಂತಲ್ಲ, ಹೋಗ್ಬೇಕಿಲ್ಲ? ಹೋಗ್ಬೇಕ್ರಿ, ಆದ್ರ ಅತ್ತಿನ ಮತ್ತು ಇವ್ರನ್ನ ಬಿಟ್ಟು ಹೋಗಕ ಮನ್ಸಿಲ್ಲ. ವಾಡ್ರಿ ಅತ್ತಾಗ ಹೋಗ್ಕೇನ? 1 ತಿಂಗಳು ಒಪ್ಪತ್ತು. ಅದೇನು ಪದ್ಧತಿ ಐತಿ ಅದು ಪಾಲಿಸಬೇಕಿಲ್ಲ? ಅಪ್ಪನ ಜೊತೆಗೆ ಅಷ್ಟೆಲ್ಲ ಜಗಳ ಮಾಡೀನಿ. ಅದು ಹೆಂಗೆ ಅಪ್ಪ ಬಾ ಅಂತ ಕರಿತಾನ? ಅದು ಯಾವ ಮುಖ ಇಟ್ಕೊಂಡು ನಾವು ಹೋಗ್ಲಿ ಅಲ್ಲಿಗೆ? ಆ ಮನೆಗೆ ಮಗಳಾಗದ್ದಿ, ಈ ಮನೆಗೆ ಸೊಸಿ ಆಗದ್ದಿ. ಹೇಳಕ್ಕೆ ಕೇಳಕ್ಕೆ ಯಾರ್ದೇನೈತಿ? ಎರಡೂ ನಿನ್ನವ ಇಲ್ಲ ಮನಿ? ಹೋಗ್ಬೋದ್ರಿ, ನಾ ಹೋದ್ಮ್ಯಾಗ ನನಗೆ ಗಂಡ ಏನ ಗಂಡನ ಜೋಡಿ ಜಗಳ ಮಾಡ್ಕೊಂಡಿನೇ? ನಾ ಹೋದ್ಮ್ಯಾಗ ಆಕಿ ರುಕ್ಕು ಮತ್ತು ಇವ್ರ ಅತ್ತಿ ಬಂದ್ರ ಅಂದ್ರೆ ಎಷ್ಟು ಎದೆ ಹೊಡ್ಕೊಂಡು ಈ ಪದ್ರಾಗ ನಿನ್ನ ಗಂಡನ ಗಂಟು ಹಾಕೊಂಡೋಗು. ನಿನ್ನ ಗಂಡ ನಿನ್ನ ಶರಂಗ್ನಾಗೆ ಇರ್ತಾನ. ಅವ್ರ ಅತ್ತಿಗೆ ನಮ್ಮ ಮದುವೆ ಆಗಿರೋದು ಗೊತ್ತೈತಿ, ಆದರೂ ಆಕಿ ಮಗಳು ನನ್ನ ಗಂಡಕ್ಕೆ ಜೋಡ್ ಮಾಡ್ಬೇಕು ಅನ್ಕೊಂಡಾಳ. ಆಕಿ ಏನ್ರ ನನ್ನ ಗಂಡನ ತನ್ನ ಪದ್ರಾಗ ಗಂಟು ಹಾಕೊಂಡ್ಲ ಅಂದ್ರೆ ಊರ್ ಮಂದಿ ವಿಚಾರ ನೀ ಯಾಕೆ ಮಾಡಕ್ ಹೋಗ್ತಿ? ನಿಮ್ಮ ಅತ್ತಿ ನಿನ್ನ ಮ್ಯಾಗ ಜೀವಿದ್ದಳಲ್ಲ, ಪದ್ಧತಿ ಪಾಲ್ಸಾಕತ್ತಿದ್ದ. ನಮ್ಮ ಅತ್ತಿ ಹೇಳಿದ ಮಾತು ನಾ ಪಾಲಿಸ್ತೇನ್ರಿ. ನನ್ನ ಗಂಡ ನಮ್ಮ ಅಪ್ಪನ ಮನೆಗೆ ಹೋಗೋದು ಬರೋದು ಮಾಡಿದ್ರ ಏನೂ ತೊಂದರೆ ಆಗೋದಿಲ್ಲಲ್ರಿ. ನಿಮ್ಮ ಅಪ್ಪಂದೊಂದು ತೊಂದರೆ ಬಿಟ್ರ ಮತ್ತೆ ಯಾರ್ದೇನು ಇಲ್ಲ ನೋಡುವ. ನನ್ನ ಗಂಡನ ಸಲುವಾಗಿ ನಮ್ಮ ಅತ್ತಿ ಸಲುವಾಗಿ ನಮ್ಮ ಅಪ್ಪನ ಎದುರು ಹಾಕೊಂಡೇನು. ಹೋಗ್ತೀನಿ ತಗೋರಿ. ನಿನ್ನ ಅರ್ಥ ಮಾಡ್ಕೊಂಡು ನಿನ್ನ ನನ್ನ ತಮ್ಮನ ಜೋಡಿ ಏನಾರ ಮದುವೆ ಮಾಡಿದ್ನಿ ಅಂತಂತಂದ್ರ ನಮ್ಮ ಬಾಳಿನ ಸುದ್ದಾಕಿತ್ತು ನಾವು. ಯಾವುದೋ ಒಂದು ಆಸೆಕ್ಕಾಗಿ ನಿನ್ನ ಜೋಡಿ ವ್ಯವಹಾರ ಮಾಡಿ ನನ್ನ ಮರ್ಯಾದೆ ನಾನು ತಕೊಂಡಂಗಾತ. ಈಗ ಎದಕ್ಕೆ ಬಂದಿ? ಮಾಡಿದ ಪಾಪನ ಅನುಭವಿಸಿ. ನಿನ್ನ ಕಾಲ್ ಮ್ಯಾಗ ನಾ ಏನು ಕಳ್ಳ ಹಾಕಕ್ ಬಂದಿಲ್ಲ. ಮತ್ತೆದಕ್ಕೆ ಬಂದಿ? ನಿನ್ನ ಮಗಳನ್ನ ಅವರು ಹೂವಿನಂಗ್ ನೋಡ್ಕೊಳಕತ್ತಾರ. ಈಗ ಆಷಾಢ ಐತಿ, ನಿನ್ನ ಮಗಳನ್ನ ನಿಮ್ಮ ಮನೆ ಕರ್ಕೊಂಡು ಹೋಗು. ಅಪ್ಪನ ಮಾತು ಮೀರಿ ಹೋದಕ್ಕಿ ಅದ ಹೆಂಗ ಅಪ್ಪನ ಮನೆ ಕಾಲಿಡ್ತಾಳ? ಹೆಣ್ಣಿನ ಮನಸ್ಸನ್ನ ಬಾಳ್ ಪರೀಕ್ಷೆ ಮಾಡಕ್ ಹೋಗ್ಬೇಡ. ಆಕಿ ನಿನ್ನ ಮಗಳದಾಳ, ತವ್ರ ಮನೆ ಬಿಟ್ಟ ಮತ್ತೆಲ್ಲ ಹೋಗ್ಬೇಕಿ? ಆಷಾಢ ಸಲುವಾಗಿ ಮಗಳನ್ನ ಮನೆ ಕರ್ಕೊಂಡು ಹೋಗ್ಬೇಕಾ? ಬರ್ಲಿ. ಇನ್ ಮುಂದರ ಸ್ವಲ್ಪ ಮನುಷ್ಯತ್ವದಿಂದ ಬದುಕ. ಊರಾಗ ಹೆಂಗ ಬದುಕಿದಮ್ಮ ಈಗ ನಿಮ್ಮಂತವರಿಂದ ಬುದ್ಧಿ ಹೇಳಿಸ್ಕೊಂಡಂಗ. ಇದೆಲ್ಲ ಯಾರಿಂದ? ನನ್ನ ಮಗಳಿಂದ. ಸಿಟ್ಟಿನಿಂದ ಏನು ಸಾಸಕ್ ಆಗಂಗಿಲ್ಲ. ಸ್ವಲ್ಪ ತಿಳಿದ ಬದುಕ. ಸಾಧಿಸಲಾರ್ದ ಸಾಯು ಮಗನ ನಾನು. ನನ್ನ ಮಗಳನ್ನ ಕರ್ಕೊಂಡು ಹೋಗಾಕ ನಾನೇನು ಒಲ್ಲೆ ಅಂತ ಹೇಳೋದಿಲ್ಲ. ನಾ ಕರ್ಕೊಂಡು ಹೋದ್ಮೇಲೆ ಮತ್ತೆ ನನ್ನ ಬಗ್ಗೆ ನೀವೇನಾದರೂ ಮಾತಾಡಿದ್ರೆ ಯಾಕ್ರೆ? ನಾವು ತಿಳ್ಕೊಂಡಂಗೆ ನೀ ಇರಾಕ್ ಹೋಗ್ಬೇಡ.
ನಿನ್ನ ಮಗಳ ಸಂಬಂಧ ನೀ ಬದುಕ. ಅಣ್ಣ ನಿನ್ನ ಮಗಳ ಮನೆಗೆ ಕರ್ಕೊಂಡು ಹೋಗಿ ಬಂಗಾರ ಹಾಕು ಬೆಳ್ಳಿ ಹಾಕು ಅಂತ ನಾ ನಿನಗೆ ಹೇಳಾಕತ್ತಿಲ್ಲ. ಈ ಆಷಾಢದ ಸಂಬಂಧ ನಿನ್ನ ಮಗಳನ್ನ ನಿನ್ನ ಮನೆಗೆ ಕಳ್ಸಾತ್ತೀನಿ. ಯಾಕ ಈಗ 15 ವರ್ಷದಿಂದ ಬೆಳ್ಳಿ ಬಂಗಾರ ಆಸ್ತಿ ಅಂತ ರಗಡ ಅನುಭವಿಸಿದಿ, ಈಗ ಬುದ್ಧಿ ಭೇಟಿ ಆತ ನಿನಗೆ? ಅಣ್ಣ ಆಗ ಹೋಗಿದ್ದೆಲ್ಲ ಮರ್ತೆ ಅಂದ್ರೆ ಮುಂದಿನ ಜೀವನ ಸುಖವಾಗಿರ್ತೈತಿ. ಅವ್ರ ಮನೆ ಐತೆ ಅಂತೇಳಿ ನಿನಗೆ ಎಷ್ಟು ಜೀವ ತಿನ್ನಾಕತ್ತಾರ. ಕರ್ಕೊಂಡೋಗೋ ಮನಸ್ಸಿತ್ತಂದ್ರೆ ಕರ್ಕೊಂಡೋಗು, ಇಲ್ಲ ಅಂತಂದ್ರೆ ನಾ ಕರ್ಕೊಂಡೋಗಿ ನಮ್ಮ ಮನೆಗೆ. ಏನಂದೆ? ನಿನ್ನ ಮನೆಗೆ ಕರ್ಕೊಂಡು ಹೊಕ್ಕಿ? ನಿನ್ನ ಮನೆಗೆ ಕಳ್ಸಾಕ ನಾ ಏನು ಕೈಲಿ ಆಗದವಲ್ಲ. ನನ್ನ ಹತ್ರ ರೊಕ್ಕ ಐತಿ, ಸೊಕ್ಕು ಐತಿ. ಬರುವ ಆಸೆ ಇದ್ರ ನನ್ನ ಮಗಳು ನನ್ನ ಮನೆಗೆ ಬರುವಾಳಕ್ಕ. ಅಕ್ಕಿಗೇನೋ ಬರೋ ಆಸೆ ಐತಿ, ಆದ್ರೆ ನಿನಗೆ ಕರಿಯೋ ಆಸೆ ಐತಿ ಇಲ್ಲ? ನನ್ನ ಮಗಳಿಗೆ ನನ್ನ ಮಾತು ಮೀರಿ ನಿನ್ನ ಮನೆಗೆ ಬಂದಾಳ ಅಂದಾಗ ನೀ ಗೆದ್ದಿ ಅಂತ ತಿಳ್ಕೊಳಕ್ ಹೋಗ್ಬೇಡ. ಈಗ ನನ್ನ ಮನೆಗೆ ಬರೋ ಹೊತ್ತು ಬಂದೈತಿ ಅಂದಮ್ಯಾಲ ನಾನು ಗೆದ್ದಂಗ. ಸಿಟ್ನೇವಿದ್ರೆ ಇರೋಣಕ್ಕ, ಕರ್ಕೊಂಡು ಹೋಗ್ತೀನಿ ಅಂತ ಅನ್ನಕತ್ತಾನ. ಕರ್ಕೊಂಡು ಹೋಗ್ಲಿ. ಆಕಿಗೆ ಹೋಗೋ ಮನಸ್ಸೇ ಇಲ್ಲ, ಆದರೂ ಹೋಗಿ ಬರಲಿ. ನಿನ್ನ ಅತ್ತಿನ ಕರ್ಕೊಂಡು ಹೋಗೋಣಾಗ್ತಾಳ, ನಿನ್ನ ಗಂಡನು ಕರ್ಕೊಂಡು ಹೋಗೋಣಾಕತ್ತಾನ. ನಿನಗೆ ಬರೋ ಮನಸ್ಸು ಐತಿಲ್ಲ ಬಾ. ಮಗಳನ್ನ ಮನೆಗೆ ಕರಿಬೇಕು ಅನ್ನೋ ಆಸೆ ನಿನಗಿರ್ಬೇಕಪ್ಪ. ಬರೋ ಮಗಳೇನ ಯಾವಾಗ ಕರೆದ್ರು ಬರ್ತಾಳ. ಬಾ ಬಾ, ಅದೆಲ್ಲ ಮುಗಿತಕ್ಕ ಅಲ್ಲೇ ಇದ್ದು ಬರೋಕಂತ ಬಾ. ಅಪ್ಪ ಅವ್ರೆಲ್ಲಾರ ಮುಂದೆ ನೀ ಅಷ್ಟಿಟ್ಟಲ್ಲ ಮಾತಾಡಿ ಈಗ ಇಲ್ಲಿ ಬಂದು ಹಿಂಗೆ ಮಾತಾಡಿದ್ರ ಅವ್ರೆಲ್ಲಾರು ಏನು ತಿಳ್ಕೊಳಕಿಲ್ಲ? ಸಿಟ್ಟಿರೋದಲ್ಲ, ಹೋಗಂದ್ರೆ ಅದು ಹೆಂಗೆ ಹೋದಿತ್ತು? ಇಷ್ಟೆಲ್ಲ ಆದ್ರೂ ನಮ್ಮ ಅತ್ತಿ ಬಾಯಿ ತುಂಬ ಅಣ್ಣ ಅಂತ ಖುಷಿಲ್ ಕರೀತಾಳ, ಇವರು ಮಾವ ಅಂತ ಕರೀತಾರ. ಆಗಿದ್ದೆಲ್ಲ ಮರತ್ತ ಬಾರ್ವಾ ತಂಗಿ ಬಾಪ ಅಳಿಯ ಅಂತ ಕರಿಬೇಕ ನಾನು? ಅವ್ರನ್ನ ಕರಿ ಬಿಡು, ಈಗ ಮಗಳನ್ನ ಕರೆಯತ್ತೀಯಲ್ಲ ಅದನ್ನ ಅವ್ರ ಮುಂದೆ ಖುಷಿಯಿಂದ ಕರೆದು ಹೇಳಲ್ಲ. ನೀನು ಒಂದು ಮಾಡ್ತಿ, ಎರಡು ಮಾಡ್ತಿ. ಯಾವಾಗ ನೋಡಿದ್ರು ನಿಮ್ಮ ಅಪ್ಪನ ತಲೆ ತೆಳಗಾಗುವಂತ ಕೆಲಸನ ಮಾಡಿದ್ದೆ. ನೀನ್ ಯಾರ ಮುಂದೆ ಹೆಂಗಾರ ಬದುಕಪ್ಪ, ಆದ್ರೆ ಇವ್ರು ನಮ್ಮ ಸಂಬಂಧಿಕರು, ಇವ್ರು ಬಿಟ್ಟು ಬದುಕ್ಬೇಡ. ಈಗೇನ ನಿನ್ನ ಅತ್ತಿ ಮುಂದ ನಿನ್ನ ಗಂಡನ ಮುಂದ ನೀನು ಖುಷಿ ಖುಷಿಲಿ ಕರ್ಕೊಂಡು ಹೋಗ್ಬೇಕಲ್ಲ. ಬಾ, ಅದೊಂದು ಆಕೆ ಹೋಗ್ಲಿ. ಅಪ್ಪ ನನ್ನ ಊರಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಅಂದ ಅತ್ತಿ ಮುಂದ ಇವ್ರ ಮುಂದ ಹೇಳಲ್ಲ. ನಿನ್ನ ಮುಂದೆ ಹೇಳಿನಲ್ಲ, ಮತ್ತೇನು ಇವ್ರ ಮುಂದೆ ಹೇಳೋದು? ಖುಷಿಯಿಂದ ಕರ್ಕೊಂಡು ಹೋಗ್ತೇನೆ ಅಂತ ಅಂದ ಅಲ್ಲಿ ಮಾತಾಡಿ ಮತ್ತೆ ಇಲ್ಲಿ ನೀ ಹಿಂಗ ಮಾತಾಡ್ತೀಯಲ್ಲ ಅಪ್ಪ. ಎಲ್ಲಿ ಏನು ಯಾಕೆ ಮಾತಾಡಲ್ಲ ಯಾಕ? ಆದ್ರೆ ನಿನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಿನ್ನ ಮುಂದೆ ಅಂದಾನಿಲ್ಲ, ಅಷ್ಟ ಸಾಕು. ನೋಡು ನಿನಗೆ ಒಂದು ಮಾತು ಏನು ಅನ್ವಲ್ರು, ನೀನ ತಾಸಿಗೊಂದು ಮಾತಾಡ್ತಿ. ಇವ್ರ ಮನಿ ಬಾಗಲ್ತನ ಬರಬಾರ್ದಾಗಿತ್ತು, ಬಂದಿನವಾ. ನಡಿವಾ, ಹೋಗುನು, ತಯಾರಾಗಿ ಹೋಗುನು. ಅಣ್ಣ ಉಟ್ಟು ಬಟ್ಟಿ ಮೇಲೆ ಹೆಂಗೆ ಕಳ್ಸಾಕ್ ಬರ್ತೈತಿ? ಮನಿತನ ಬಂದು ಮನಿ ಒಳಗೆ ಬರಕ್ಕೆ ಒಲ್ಲೆ ಅನ್ಸುತ್ತಾನ? ಇನ್ನ ನನ್ನ ಮನಸ್ಸು ಕರಗಿಲ್ಲವಾ? ಕರಗಿದ ಮೇಲೆ ನೋಡೋನು. ಈಗ ಆಕಿನ ಕಳಿಸ್ಕೊಡು. ಮಾವು ಕರ್ಕೊಂಡು ಹೋಗಾಕ ಖುಷಿ ಅದಾನ, ಮತ್ತ್ಯಾಕೆ ಮಾತಿಗೆ ಮಾತು ಬೆಳೆಸ್ತೀವ? ಅದು ಏನು ತಯಾರು ಮಾಡಬೇಕು, ಏನೇನು ಕೊಟ್ಟು ಕಳಿಸ್ಬೇಕು, ಕೊಟ್ಟು ಕಳಿಸ. ನಿನ್ನ ಮನೆಯಿಂದ ನಮ್ಮ ಮನೆಗೆ ಏನಾರ ಬಂದ್ರ ಅದು ವಿಷಕ್ಕೆ ಸಮಾನ. ನನ್ನ ಮಗಳು ಅಷ್ಟ ಬರಲಿ. ಅಲ್ಲಣ್ಣ ಅದು ಬ್ಯಾಡತ್ತಿ, ಊಟ ಅರ್ಬಿ ಮ್ಯಾಗ ಹೋಗ್ತೇನೆ. ಮಾತಿಗೆ ಮಾತು ಬೆಳೆಸಿದ್ರೆ ಹೊತ್ತ ಹೋಗ್ತತವ. ಬರ್ತೇನು ಅಲ್ಲೇ?
ಅಪ್ಪನ ಮನೆಗೆ ಬರಂಗಿಲ್ಲ ಅಂತ ತಿಳ್ಕೊಂಡಿದ್ದೆ. ಹೊತ್ತು ಹೆಂಗೆ ಕರ್ಕೊಂಡು ಬರುತ್ತೆ ತಿಳಿತಲ್ಲ. ನಾ ಏನು ನನ್ನ ಗಂಡನ ಮನೆ ಬಿಟ್ಟು ಇಲ್ಲೇ ಇರಾಕ್ ಬಂದಿಲ್ಲಪ್ಪ. ಅದೇನೋ ಪದ್ಧತಿ ಅಂತ ಅದನ್ನ ಪಾಲಿಸ್ಬೇಕಂತ ನಮ್ಮ ಅತ್ತೆ ಹೇಳಿದ್ಲ ಅಂತ ಬಂದೆ. ಅತ್ತಿ ಮಗನ ಕಂಡ್ರ ಕೆಂಡ ಕಾರ್ದಂಗೆ ಮಾಡಕ್ಕೆ ಈಗೇನು ಬಿಟ್ಟು ಕೊಡ್ಲಾರ್ದಂಗೆ ಮಾತಾಡೋದು. ಮನುಷ್ಯತ್ವ ಇದ್ದಲ್ಲಿ ಮನ್ಸು ಕರ್ಗಬೇಕಾಗತ್ತಪ್ಪ. ಮನುಷ್ಯತ್ವ ಇದ್ದಲ್ಲಿ ಮನಸ್ಸು ಕರಗಬೇಕು. ಆದ್ರೆ ನಿನ್ನ ಮನಸ್ಸು ಕರಗಿದ್ದು ಅವರ ಬಣ್ಣದ ಮಾತುಗಳಿಗೆ. ತೂಕ ಮಾಡಿ ನೋಡಿದ್ರ ಅವ್ರ ಮಾತೇನ್ ಬಣ್ಣದ ಮಾತು ಅನ್ಸಾತಿಲ್ಲಪ್ಪ. ವಿಚಾರ ಮಾಡಿ ನೋಡಿದ್ರ ನಿನ್ ಮಾತ ಬಣ್ಣದ ಮಾತು ಅನಿಸ್ತೈತಿ. ಮತ್ತೇನು ಇಲ್ಲಿ ವಾದ್ಸಾಕ್ ಬಂದ್ಯೋ ಏನು ಪದ್ಧತಿ ಪಾಲ್ಸಾಕ್ ಬಂದ್ಯೋ? ಪದ್ಧತಿನ ಪಾಲ್ಸಾಕ್ ಬಂದೀನಿ. ಯಾಕೆ ಇನ್ನೊಬ್ರ ಕಡೆ ನೀ ಬೆಳ್ ಮಾಡಿ ಮಾತಾಡೋದು? ಮಾತಾಡುವಂಗ ಅವ್ರು ಮಾಡಿಟ್ಟಾರ. ನಾ ತಿಳ್ಕೊಂಡಂಗ ನೀನು ತಿಳ್ಕೊಂಡ್ರ ನಿನ್ನ ಬಾಳೆ ಬಂಗಾರ ಆಗುತ್ತೆ. ಬಂಗಾರ ಯಾಕಪ್ಪ? ನನ್ನ ಗಂಡನ ಮನೆ ಬಂಗಾರದ ಹೊಗಿನ ಆಡ ಆತದ. ಏನಂದ್ರು ಅವ್ರನ್ನ ಬಿಟ್ಟು ಕೊಡ್ಲಾರ್ದಕ್ಕಿ. ಅದೇನು ಪದ್ಧತಿ ಇತ್ತು ಪಾಲಿಸ್ ಹೋಗ್.